ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ದಿನ ನಾನು ನಿಮ್ಮ ಜೊತೆ ಸಿಂಪಲ್ ಆಗಿರೋ ಬ್ಯಾಕ್ ನೆಕ್ ಡಿಸೈನ್ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ಬ್ಲೌಸ್ನ ಉದ್ದ 14 ಇಂಚಿದೆ, ಅದಕ್ಕೆ 1 ಇಂಚು ಪ್ಲಸ್ ಮಾಡಿದ್ದೀನಿ, 15 ಇಂಚ್ ಆಗುತ್ತೆ. ಈಗ 15 ಇಂಚಿಗೆ ಈ ರೀತಿಯಾಗಿ ಎರಡು ಸೈಡು ಮಾರ್ಕ್ ಮಾಡ್ಕೋಬೇಕು. ಮತ್ತು ಶೋಲ್ಡರ್ 5.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಮತ್ತು ಆರ್ಮೋಲ್ ಡೌನ್ ಕೂಡ 5.5 ಇಂಚು. ಈಗ ಶೋಲ್ಡರ್ ಹತ್ರ ಸ್ಟ್ರೈಟಾಗಿ ಲೈನ್ ಡ್ರಾ ಮಾಡಿಕೊಂಡು ಮತ್ತು ಇಲ್ಲಿ 5.5ಗೆ ಮಾರ್ಕ್ ಮಾಡಿ, ಮತ್ತು ಚೆಸ್ಟ್ ರೌಂಡ್ ಬಂದು 8.5 ಇದೆ. ಇದಕ್ಕೆ 1.5 ಇಂಚ್ ಪ್ಲಸ್ ಮಾಡ್ತಾ ಇದ್ದೀನಿ ಮಾರ್ಜಿನ್ಗೋಸ್ಕರ. ಈಗ ವೆಸ್ಟ್ನ ರೌಂಡು 7 ಇಂಚಿಗೆ ಮಾರ್ಕ್ ಮಾಡಿ, ಮತ್ತು 1 ಇಂಚ್ ಡಾಟ್ಗೆ, ಮತ್ತು 1.5 ಇಂಚ್ ಮಾರ್ಜಿನ್ಗೋಸ್ಕರ. ಈಗ ಇಲ್ಲಿ ಮಾರ್ಕ್ ಮಾಡಿರೋ ಪ್ರಕಾರ ನಾನು ಸ್ಟ್ರೈಟಾಗಿ ಲೈನ್ ಡ್ರಾ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈಗ ಇಲ್ಲಿ 1 ಇಂಚು ಆರ್ಮೋಲ್ ಹತ್ರ ರೌಂಡ್ಗೋಸ್ಕರ ಮಾರ್ಕ್ ಮಾಡ್ಕೋಬೇಕು. 1 ಇಂಚ್ ಈ ರೀತಿ ಮಾರ್ಕ್ ಮಾಡಿಕೊಂಡು ಆರ್ಮೋಲ್ ರೌಂಡಾಗಿ ಡ್ರಾ ಮಾಡಬೇಕಾಗತ್ತೆ. ಈ ರೀತಿ ಈಗ ಮಾರ್ಕ್ ಮಾಡಿರೋ ಪ್ರಕಾರ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೋಬೇಕು. ಹೀಗೆ ಈ ರೀತಿಯಾಗಿ ಕಟ್ ಮಾಡಿ, ಮತ್ತು ಈಗ ಶೋಲ್ಡರ್ ಪಟ್ಟಿ ಬಂದು 3 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ನೆಕ್ ಬಂದು 2.5 ಇಂಚಿಗೆ ರೆಡಿಯಾಗಿದೆ. ಈಗ ನೆಕ್ ಡೌನ್ ಬಂದು 10 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ, ಮತ್ತು ಇಲ್ಲಿ 3 ಇಂಚಿಗೆ ಮಾರ್ಕ್ ಮಾಡ್ತೀನಿ. ಈಗ ಒಂದು ಸ್ಕ್ವೇರ್ ಬಾಕ್ಸ್ ರೆಡಿ ಮಾಡ್ಕೋಬೇಕು. ಈ ರೀತಿ ಈಗ ನಾನು ಸಿಂಪಲ್ ಆಗಿರೋ ನೆಕ್ ಪ್ಯಾಟರ್ನ್ ಡ್ರಾ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿರೋ ಸಿಂಪಲ್ ಆಗಿರೋ ನೆಕ್ ಡಿಸೈನ್. ಇದನ್ನು ಮಾರ್ಕ್ ಮಾಡಿರೋ ಪ್ರಕಾರ ಕಟ್ ಮಾಡ್ಕೋಬೇಕು. ಹೀಗೆ ಕಟ್ ಮಾಡಿ, ಈ ರೀತಿಯಾಗಿ ಕಟ್ ಮಾಡಿದ್ಮೇಲೆ ಮತ್ತೆ ನಾನಿಲ್ಲಿ ಮೇನ್ ಪೀಸ್ ಜೊತೆ ಕಟ್ ಮಾಡಿದ್ದೀನಿ. ಈಗ ಪೇಪರ್ ಪೇಸ್ಟಿಂಗ್ ತಗೊಂಡು ಈ ರೀತಿಯಾಗಿ ನೆಕ್ ಡ್ರಾ ಮಾಡಿಕೊಂಡು 1.5 ಇಂಚಷ್ಟು ಮಾರ್ಜಿನ್ ಬಿಟ್ಟು ಈ ರೀತಿಯಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಈಗ ನಾನು ಇದನ್ನು ಬ್ಯಾಕ್ ಸೈಡ್ ಕೂಡ ಪ್ರಿಂಟ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಈಗ ಕಾಣಿಸುತ್ತೆ ಮಾರ್ಕ್ ಮಾಡಿದ್ಮೇಲೆ. ಈಗ ಇದನ್ನು ನಾನು ಲೈನಿಂಗ್ ಪೀಸ್ ಮೇಲೆ ಅಟ್ಯಾಚ್ ಮಾಡ್ಕೋಬೇಕು. ಮೊದಲಿಗೆ ಇಲ್ಲಿ ನಾನು ಪಿನ್ನಿಂದ ಅಟ್ಯಾಚ್ ಮಾಡ್ಕೋತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಪಿನ್ನಿಂದ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ಪಿನ್ನಿಂದ ಅಟ್ಯಾಚ್ ಮಾಡಿದ್ಮೇಲೆ ಹಿಂಭಾಗಕ್ಕೆ ಟರ್ನ್ ಮಾಡಿಕೊಂಡು ಈ ರೀತಿಯಾಗಿ ಸ್ಟಿಚ್ ಮಾಡಬೇಕು. ಕ್ಯಾನ್ವಾಸ್ನ ನಾನು ಇದ್ರ ಜೊತೆ ಫಿಕ್ಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಐರನ್ ಕೂಡ ಮಾಡ್ಕೋಬೋದು. ಈಗ ಮತ್ತೆ ಇನ್ನೊಂದು ಸೈಡ್ ಕೂಡ ಈ ರೀತಿಯಾಗಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಈಗ ಎಕ್ಸ್ಟ್ರಾ ಇರೋ ಪೇಪರ್ ಪೇಸ್ಟಿಂಗ್ ಎಲ್ಲ ಕಟ್ ಮಾಡಿ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಹೀಗೆ ಕಟ್ ಮಾಡಿ ಎಕ್ಸ್ಟ್ರಾ ಇರೋದನ್ನೆಲ್ಲ ತೆಗಿಬೇಕಾಗತ್ತೆ. ಮತ್ತು ಈಗ ಮೇನ್ ಪೀಸ್ನ ಸೀದಾ ಇಟ್ಟು ಅದರ ಮೇಲೆ ಈ ರೀತಿಯಾಗಿ ಲೈನಿಂಗ್ ಪೀಸ್ನ ಹಾಕಿ, ಇದನ್ನು ಕೂಡ ನಾವು ಇಲ್ಲಿ ಪಿನ್ನಿಂದ ಸೆಕ್ಯೂರ್ ಮಾಡಬೇಕಾಗತ್ತೆ. ಈ ರೀತಿ ಫಿಕ್ಸ್ ಮಾಡ್ಕೋಬೇಕು. ಮತ್ತು ಇಲ್ಲಿ 1 ಫೂಟಷ್ಟು ಮಾರ್ಜಿನ್ ಬಿಟ್ಟು ನಾನು ಇದನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ. ಹೀಗೆ ನೀಟಾಗಿ ಕೈಯಲ್ಲಿ ಫಿನಿಶಿಂಗ್ ಕೊಟ್ಟು ಈ ರೀತಿಯಾಗಿ ಸ್ಟಿಚ್ ಮಾಡಬೇಕು. ಈಗ ಸೆಂಟ್ರಲ್ಲಿ ಉಳಿದಿರೋ ಬಟ್ಟೆ ಎಲ್ಲ ಈ ರೀತಿಯಾಗಿ ಕಟ್ ಮಾಡಿ ತೆಗಿಬೇಕು. ಹುಷಾರಾಗಿ ನೋಡ್ಕೊಳ್ಳಿ, ಇದು ಸ್ಟಿಚ್ ಕಟ್ ಆಗಬಾರ್ದು. ಇಲ್ಲಿ ಕೂಡ ಚಿಕ್ಕದಾಗಿ ಕಟ್ಸ್ ಮಾಡಬೇಕು, ರೌಂಡ್ ತಿರುಗೋ ಕಡೆ ಎಲ್ಲ. ಇದು ಕೂಡ ಹುಷಾರಾಗಿ ಕಟ್ ಮಾಡಬೇಕಾಗತ್ತೆ, ಇಲ್ಲದೇ ಹೋದರೆ ಸ್ಟಿಚ್ ಓಪನ್ ಆಗಿಬಿಡುತ್ತೆ.
ಈಗ ಇದನ್ನು ಹಿಂಭಾಗಕ್ಕೆ ಟರ್ನ್ ಮಾಡಿ ಈ ರೀತಿ ಟಾಪ್ ಸ್ಟಿಚ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ 1 ಫೂಟಷ್ಟು ಮಾರ್ಜಿನ್ ಬಿಟ್ಟು ಹೀಗೆ ಸ್ಟಿಚ್ ಮಾಡ್ತಾಯಿದ್ದೀನಿ. ನೀಟಾಗಿ ಫಿನಿಶಿಂಗ್ ಕೊಡ್ತಾ ಕ್ಲೀನಾಗಿ ಸ್ಟಿಚ್ ಮಾಡಬೇಕಾಗತ್ತೆ. ಈ ರೀತಿ ಪೂರ್ತಿ ನೆಕ್ ಕೂಡ ಸ್ಟಿಚ್ ಮಾಡಿದ್ದೀನಿ. ಈಗ ಲೈನಿಂಗ್ ಪೀಸ್ನ ಮೇನ್ ಪೀಸ್ಗೆ ಅಟ್ಯಾಚ್ ಮಾಡಬೇಕು. ಈ ರೀತಿಯಾಗಿ ಮೂರು ಸೈಡ್ ಕೂಡ ಇದೇ ರೀತಿ ಅಟ್ಯಾಚ್ ಮಾಡಬೇಕಾಗತ್ತೆ. ನೋಡಿ ಹೀಗೆ. ಈಗ ಅಟ್ಯಾಚ್ ಮಾಡಿದ್ಮೇಲೆ ಈಗ ಎಕ್ಸ್ಟ್ರಾ ಇರೋ ಪೀಸ್ ಎಲ್ಲ ಕಟ್ ಮಾಡಿ ತೆಗಿಬೇಕು. ಈ ರೀತಿ ಲೈನಿಂಗ್ ಪೀಸ್ ಏನು ಕಟ್ಟಿಂಗ್ ಇದೆಯಲ್ಲ ಆ ಕಟ್ಟಿಂಗ್ ಪ್ರಕಾರ ನಾವು ಇದನ್ನು ಕಟ್ ಮಾಡಿ ತೆಗಿಬೇಕಾಗತ್ತೆ. ಹೀಗೆ ಈಗ ಸೆಂಟರ್ಗೆ ಮಾರ್ಕ್ ಮಾಡಿಕೊಂಡು ಹೀಗೆ ಇಲ್ಲಿ ಡಾಟ್ ಹಿಡಿಬೇಕು. ಇದು ಬ್ಯಾಕ್ ಡಾಟ್. ಅರ್ಧ ಇಂಚು ಅಗಲ 4 ಇಂಚಷ್ಟು ಉದ್ದ ಬ್ಯಾಕ್ ಡಾಟು ಹಿಡಿಬೇಕಾಗತ್ತೆ. ಈ ರೀತಿ ಎರಡು ಸೈಡ್ ಕೂಡ ಸೇಮ್ ಮೆಷರ್ ಬರೋ ಹಾಗೆ ಸ್ಟಿಚ್ ಮಾಡಬೇಕು. ಮತ್ತು ಇಲ್ಲಿ ನಾನು ಬ್ಯಾಕ್ ಪಟ್ಟಿ ರೆಡಿ ಮಾಡ್ಕೊತಾ ಇದ್ದೀನಿ. ಬ್ಯಾಕ್ ಪಟ್ಟಿನ ಈ ರೀತಿಯಾಗಿ ಎಷ್ಟು ಬೇಕೋ ಅಷ್ಟಿಟ್ಟು ಈ ರೀತಿ ಕಟ್ ಮಾಡಿಕೊಂಡು ಮತ್ತೆ ನಾನಿಲ್ಲಿ ಒಂದು ಸೈಡು ಫೋಲ್ಡ್ ಮಾಡ್ತಾಯಿದ್ದೀನಿ. ಈಗ ಇಲ್ಲಿ ನಾನು ಈ ರೀತಿಯಾಗಿ ಸ್ಟ್ರೈಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಮತ್ತು ನಾವಿಲ್ಲಿ ಬ್ಯಾಕ್ ಪಟ್ಟಿನ 1/2 ಇಂಚಷ್ಟು ಮಾರ್ಜಿನ್ ಬಿಟ್ಟು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಈಗ ಟಾಪ್ ಸೈಡ್ ಕೂಡ ಸ್ಟಿಚ್ ಮಾಡ್ತಾ ಇದ್ದೀನಿ. ಇದನ್ನು ಬ್ಯಾಕ್ ಸೈಡ್ಗೆ ಹಿಂಗೆ ಟರ್ನ್ ಮಾಡಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಇರೋ ಪೀಸ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ಮತ್ತು ಇಲ್ಲಿ ನಾನು 3 ಇಂಚ್ ಅಗಲ 3 ಇಂಚ್ ಉದ್ದದಷ್ಟು ಕಾಂಟ್ರಾಸ್ಟ್ ಕಲರ್ ಪೀಸ್ ತೊಗೊಂಡಿದ್ದೀನಿ. ಈ ರೀತಿಯಾಗಿ ಫೋಲ್ಡ್ ಮಾಡಿ ನಾನಿಲ್ಲಿ ಪ್ಯಾಟರ್ನ್ ರೆಡಿ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಕೊನೆಯಲ್ಲಿ ಮತ್ತು ಫಸ್ಟಲ್ಲಿ ರಫ್ ಮಾಡಿ ಈ ರೀತಿ. ಈಗ ಎಕ್ಸ್ಟ್ರಾ ಇರೋ ಪೀಸ್ನೆಲ್ಲ ಕಟ್ ಮಾಡಿ ತೆಗೆದು ಇದನ್ನು ಟರ್ನ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಎಲ್ಲ ಪ್ಯಾಟರ್ನ್ ಕೂಡ ಈ ರೀತಿಯಾಗಿ ಟರ್ನ್ ಮಾಡಿಕೊಂಡು ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಇದಕ್ಕೆ ಈ ರೀತಿ ಇಲ್ಲಿ ಒಂದು ಲೇಸ್ ಅಟ್ಯಾಚ್ ಮಾಡ್ತೀನಿ. ಇನ್ನೊಂದು ಸೈಡ್ ಕೂಡ ಮಾರ್ಕ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಫೋಲ್ಡ್ ಮಾಡಿ ಅಲ್ಲಿ ಟ್ಯಾಪ್ ಮಾಡಿದ್ರೆ ಈ ರೀತಿಯಾಗಿ ಪ್ರಿಂಟ್ ಆಗುತ್ತೆ. ಮತ್ತು ಅದನ್ನು ಡಾರ್ಕ್ ಮಾಡಿಕೊಂಡು ಈ ರೀತಿ ಒಂದು ಲೇಸ್ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿ ಲೇಸ್ನ ನೀಟಾಗಿ ಅಟ್ಯಾಚ್ ಮಾಡಬೇಕು ಫಿನಿಶಿಂಗ್ ಜೊತೆ. ಹೀಗೆ ಎರಡೂ ಕಡೆ ಕೂಡ ಲೇಸ್ ಅಟ್ಯಾಚ್ ಮಾಡಿ ನಾನಿಲ್ಲಿ ಡಬಲ್ ಸ್ಟಿಚ್ ಮಾಡಿದ್ದೀನಿ. ಲೇಸ್ಗೆ ಯಾವಾಗಲೂ ಕೂಡ ಡಬಲ್ ಸ್ಟಿಚ್ ಮಾಡಬೇಕು. ಎರಡೂ ಕಡೆ ಕೂಡ ಸ್ಟಿಚ್ ಮಾಡಬೇಕಾಗತ್ತೆ. ಈ ರೀತಿ ಮತ್ತು ಎಕ್ಸ್ಟ್ರಾ ಇರೋ ಲೇಸ್ನೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ. ಎಕ್ಸ್ಟ್ರಾ ಇರೋ ಲೇಸೆಲ್ಲ ಕಟ್ ಮಾಡಿ ತೆಗೆದ್ಮೇಲೆ ಇಲ್ಲಿ ರೆಡಿ ಮಾಡ್ಕೊಂಡಿರೋ ಪ್ಯಾಟರ್ನ ನಾನು ಈ ರೀತಿಯಾಗಿ ಬ್ಲೌಸ್ ಮೇಲೆ ಫಿಕ್ಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಈ ರೀತಿ ಹೀಗೆ ಒಂದೊಂದಾಗಿ ಪಕ್ಕದಲ್ಲಿಟ್ಟು ಈ ರೀತಿಯಾಗಿ ಸ್ಟಿಚ್ ಮಾಡಬೇಕು. ಗ್ಯಾಪ್ ಕೊಡದ ಹಾಗೆ ನೀಟಾಗಿ ಪಕ್ಕನೇ ಇಟ್ಟು ಸ್ಟಿಚ್ ಮಾಡಬೇಕಾಗತ್ತೆ. ಈ ಡಿಸೈನ್ ತುಂಬ ಸಿಂಪಲ್ ಆಗಿದೆ ಫ್ರೆಂಡ್ಸ್. ಬಿಗಿನರ್ಸ್ ಕೂಡ ಈ ಡಿಸೈನ್ನ ಟ್ರೈ ಮಾಡ್ಬೋದು. ಈ ರೀತಿ ಇದನ್ನು ಸ್ಟಿಚ್ ಮಾಡಬೇಕಾಗತ್ತೆ. ನೀಟಾಗಿ ಆ ಪೀಸ್ ಎಲ್ಲ ಹೊರಗಡೆ ಕಾಣದೇ ಇರೋ ಹಾಗೆ ನೀಟಾಗಿ ಅದನ್ನು ಒಳಗಡೆ ಕ್ಲೀನಾಗಿ ಫೋಲ್ಡ್ ಮಾಡಿ ಈ ರೀತಿ ಸ್ಟಿಚ್ ಮಾಡಬೇಕು. ಈಗ ಇಲ್ಲಿ ಇದನ್ನು ಫಿಕ್ಸ್ ಮಾಡಿದ್ದೀನಿ. ಮತ್ತು ನಾನಿಲ್ಲಿ ಗೋಲ್ಡನ್ ಕಲರ್
ಬೀಡ್ಸ್ ತೊಗೊಂಡು ಈ ರೀತಿಯಾಗಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಸೂಜಿ ದಾರದ ಹೆಲ್ಪಿಂದ ಹೀಗೆ ಎಲ್ಲೆಲ್ಲಿ ಪಾಯಿಂಟ್ ಬರುತ್ತೆ ಅಲ್ಲೆಲ್ಲ ಈ ರೀತಿಯಾಗಿ ಬೀಡ್ಸ್ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇದೇ ರೀತಿ ನಾನು ಪೂರ್ತಿ ನೆಕ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ತಯಾರಾಗಿದೆ. ಮತ್ತು ನಾನು ಇದಕ್ಕೆ ಡೋರಿ ರೆಡಿ ಮಾಡ್ತಾಯಿದ್ದೀನಿ. ಸಿಂಪಲ್ ಆಗಿರೋ ಡೋರಿ ಇದು. ಹೀಗೆ ಫೋಲ್ಡ್ ಮಾಡಿ ಇಲ್ಲಿ ಸ್ಟಿಚ್ ಮಾಡಬೇಕು. ನೀವು ಬೇಕಾದ್ರೆ ಬೀಡ್ಸ್ ಡೋರಿ ಬರುತ್ತೆ, ಅದನ್ನು ಕೂಡ ಹಾಕೋಬೋದು. ಈ ರೀತಿ ಸ್ಟಿಚ್ ಮಾಡಬೇಕು. ಮತ್ತು ಎಕ್ಸ್ಟ್ರಾ ಇರೋ ಪೀಸ್ನೆಲ್ಲ ಕಟ್ ಮಾಡಿ ತೆಗಿಬೇಕಾಗತ್ತೆ. ಡೋರಿ ಈಗ ಈ ರೀತಿಯಾಗಿ ತಯಾರಾಗಿದೆ. ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಇದು. ಇದನ್ನು ಲೆವೆಲಾಗಿ ಕಟ್ ಮಾಡಿ ಮತ್ತೆ ಇಲ್ಲಿ ನಾನು 2 ಇಂಚಿಗೆ ಮಾರ್ಕ್ ಮಾಡಿ ಶೋಲ್ಡರ್ ಸೈಡಿಂದ 2 ಕಡೆ ಇದೇ ರೀತಿ ಮಾಡಿ ಮತ್ತೆ ಇದನ್ನು ಫಿಕ್ಸ್ ಮಾಡಬೇಕು. ಡೋರಿನ ಈ ರೀತಿಯಾಗಿ ಫಿಕ್ಸ್ ಮಾಡ್ತಾ ಇದ್ದೀನಿ. ಈ ದಿನದ ಡಿಸೈನ್ ಈ ರೀತಿಯಾಗಿ ತಯಾರಾಗಿದೆ ಫ್ರೆಂಡ್ಸ್. ಈ ನೆಕ್ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನೂ ಹೆಚ್ಚು ಡಿಸೈನ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದ.